ಶೀಲವ್ರತೇಶ್ವರಾಚಾರ ಭಾಗ 1. ಶೀಲವ್ರತೇಶ್ವರಾಚಾರ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು 16 ಭಾವನೆಗಳು ಅಂದರೆ ತೀರ್ಥಂಕರ ಪ್ರಕೃತಿ ಬಂಧ ಆಗೋದಿಕ್ಕೆ ಕಾರಣವಾದಂತಹ ಷೋಡಶ ಕಾರಣ ಭಾವನೆ ಅಥವಾ 16 ಭಾವನೆಗಳಲ್ಲಿ 3ನೆಯ ಭಾವನೆಯಾದಂತಹ ಶೀಲವ್ರತೇಶ್ವರಾಚಾರ ಭಾವನೆಯನ್ನು ಕೇಳ್ತಾ ಇದ್ದೀರಿ. ಈಗ ನಿಮಗೆ ಮೊದಲೇ ಒಂದು ಸೂಚನೆ ರೂಪದಲ್ಲಿ ಇಲ್ಲಿ ಹೇಳ್ತೀನಿ ಕೇಳ್ರಿ. ಈಗ ಯಾರು ಪ್ರತಿಮಾಧಾರಿಗಳು ಇದ್ದೀರಿ ಅಂದರೆ ಶ್ರಾವಕರ 11 ನೆಲೆಗಳು, ಇದನ್ನು ಪ್ರತಿಮೆಗಳು ಅಂತ ಹೇಳ್ತಾರೆ. ಅಂದರೆ ದರ್ಶನ ಪ್ರತಿಮೆ, ವ್ರತ ಪ್ರತಿಮೆ, ಸಾಮಾಯಿಕ ಪ್ರತಿಮೆ, ಪ್ರೋಷದ ಉಪವಾಸ ಪ್ರತಿಮೆ ಇದೆಲ್ಲ ಇದಾವಲ್ಲ, ಇದು ಪ್ರತಿಮೆಗಳು ಅಲ್ಲವಾ? ಯಾರು ಪ್ರತಿಮಾಧಾರಿಗಳು ಇದ್ದೀರಿ ಅಥವಾ ಪ್ರತಿಮೆ ತೆಗೆದುಕೊಳ್ಳುವಂತಹ ಇಚ್ಛೆ ನಿಮಗೆ ಇದೆಯೇ ಅಂತಹ ಪುಣ್ಯಾತ್ಮರು ದರ್ಶನ ವಿಶುದ್ಧಿ ಭಾವನೆ ಮತ್ತು ವಿನಯ ಭಾವನೆ ಮತ್ತು ಇಲ್ಲಿ ಶೀಲವ್ರತೇಶ್ವರಾಚಾರ ಭಾವನೆಯನ್ನು ಸ್ವಚ್ಛವಾಗಿ ನೀವು ಕೇಳಲೇಬೇಕು. ಇದು ನಿಮ್ಮ ಪ್ರತಿಮೆ ಕೂಡ ನೀವು ನಿರ್ದೋಷವಾಗಿ ಅವಾಗ ಪಾಲನೆ ಮಾಡ್ಬೋದು ಮತ್ತು ತೀರ್ಥಂಕರಾಗುವಂತಹ ಪುಣ್ಯ ಪ್ರಕೃತಿಯನ್ನು ಕೂಡ ನೀವು ಬಂಧ ಮಾಡ್ಕೋಬೋದು. ಆದರೆ ಇದನ್ನು ಅತಿ ಗಮನ ಇಟ್ಟು ಕೇಳಬೇಕಾದ್ದು ಅತಿ ಅವಶ್ಯಕ ಇಲ್ಲಿ ಇದೆ. ಇದು ಅನಿವಾರ್ಯ ಕೂಡ ಇದೆ. ಇದು ಗೊತ್ತಾಗದೇನೆ ಪ್ರತಿಮೆಗಳ ಪಾಲನೆ ಆಗಲು ಸಾಧ್ಯನೇ ಇಲ್ಲ. ಈಗ ಬರೆದುಕೊಳ್ಳಿರಿ, ನಿಮ್ಮ ಪುಸ್ತಕ ಬರ್ಕೊಡ್ರಿ. ಇದನ್ನು ಕೇವಲ ಕೇಳೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ನಿಮ್ಮ ಪುಸ್ತಕದಲ್ಲಿ ಬರ್ಕೊಂಡ್ರೆ ಮಾತ್ರ ಇದು ನಿಮಗೆ ಬರಲು ಸಾಧ್ಯ, ಇಲ್ಲ ಅಂದರೆ ಬರಲು ಸಾಧ್ಯನೇ ಇಲ್ಲ. ಶೀಲದ ಅರ್ಥ ಅಂದರೆ ಆತ್ಮನ ವೀತರಾಗ ಸ್ವಭಾವ ಇದೆ. ಅಂತಹ ಸ್ವಭಾವದ ಉಪಲಬ್ಧಿಗಾಗಿ ನಿರತಿಚಾರ ವ್ರತ ಪಾಲನೆ ಮಾಡುವುದೇ ಶೀಲವ್ರತೇಶ್ವರಾಚಾರ ಭಾವನೆ ಇದೆ. ಈಗ ನೀವು 5 ವ್ರತಗಳನ್ನು ಮೊದಲು ತಿಳಿಯಬೇಕಾಗ್ತದೆ. ಅದನ್ನ ಬರೆದುಕೊಳ್ಳಿರಿ. 1. ಅಹಿಂಸಾಣುವ್ರತ. 2. ಸತ್ಯಾಣುವ್ರತ. 3. ಅಚೌರ್ಯಾಣುವ್ರತ. 4. ಬ್ರಹ್ಮಚರ್ಯಾಣುವ್ರತ. 5. ಪರಿಗ್ರಹ ಪರಿಮಾಣ ವ್ರತ. ಈಗ ಇವು 5 ನಿಮ್ಮ ವ್ರತಗಳು ಆದವು. ಯಾವ ಪ್ರಕಾರ ಹೊಲ, ತೋಟ, ಉದ್ಯಾನ ಆದಿ ಇರುತ್ತದೆ. ಅದರ ರಕ್ಷಣೆಗಾಗಿ ಕೋಟೆ ಅಥವಾ ಬೇಲಿ ಇರುತ್ತದೆ. ರಕ್ಷಣೆಗಾಗಿ ಕೋಟೆ ಅಥವಾ ಬೇಲಿ ಇಲ್ಲದೆ ಇದ್ದ ಪಕ್ಷದಲ್ಲಿ ಅದು ನಷ್ಟವಾಗಿ ಹೋಗಬಹುದು ಅಲ್ಲವೇ? ಅದೇ ರೀತಿ ಈ 5 ವ್ರತಗಳನ್ನು ಪಾಲಿಸಲು ಕೂಡ ನಿಮಗೆ ಬೇಲಿ ರೂಪದಲ್ಲಿ ರಕ್ಷಕ ಅಂದರೆ ರಕ್ಷಣೆಯ ರೂಪದಲ್ಲಿ ನಿಮಗೆ 7 ಶೀಲವ್ರತಗಳು ಬೇಕು. ಅದನ್ನು ಕೂಡ ಬರೆದುಕೊಳ್ಳಿರಿ. ಆ ಶೀಲವ್ರತಗಳಿಂದ ನಿಮ್ಮ ವ್ರತಗಳು ಸುರಕ್ಷಿತವಾಗಿ ಇರುತ್ತವೆ. ಆ 7 ಶೀಲವ್ರತಗಳು ಅಂದರೆ 3 ಗುಣವ್ರತ, 4 ಶಿಕ್ಷಾವ್ರತ ಇದ್ದಾವೆ. ಅದನ್ನು ಕ್ರಮವಾಗಿ ಈಗ ಬರೆದುಕೊಳ್ಳಿರಿ. 3 ಗುಣವ್ರತವನ್ನು ಬರೆದುಕೊಳ್ಳ್ರಿ. ಗುಣವ್ರತ ಬರೀರಿ. 1 ದಿಗ್ವ್ರತ, 2 ದೇಶವ್ರತ, 3 ಅನರ್ಥದಂಡ ತ್ಯಾಗ ವ್ರತ. ಈಗ 4 ಶಿಕ್ಷಾವ್ರತಗಳನ್ನು ಬರೆದುಕೊಳ್ಳ್ರಿ. 1 ಸಾಮಾಯಿಕ, 2 ಪ್ರೋಷದ ಉಪವಾಸ, 3 ಭೋಗೋಪಭೋಗ ಪರಿಮಾಣ, 4 ಅತಿಥಿ ಸಂವಿಭಾಗ. ಇದನ್ನು ನೀವು ಬರ್ಕೊಳ್ರಿ. ಯಾರಿಗೆ ಈ ವಿಷಯ ಗೊಂದಲ ಆಯಿತು ಅವರು ಈಗ ನೇರವಾಗಿ ಕೇಳ್ರಿ. 1 ಅಹಿಂಸಾಣುವ್ರತ, 2 ಸತ್ಯಾಣುವ್ರತ, 3 ಅಚೌರ್ಯಾಣುವ್ರತ, 4 ಬ್ರಹ್ಮಚರ್ಯಾಣುವ್ರತ, 5 ಪರಿಗ್ರಹ ಪರಿಮಾಣ ವ್ರತ, 1 ದಿಗ್ವ್ರತ, 2 ದೇಶವ್ರತ, 3 ಅನರ್ಥದಂಡ ತ್ಯಾಗ ವ್ರತ, 1 ಸಾಮಾಯಿಕ, 2 ಪ್ರೋಷದ ಉಪವಾಸ, 3 ಭೋಗೋಪಭೋಗ ಪರಿಮಾಣ, 4 ಅತಿಥಿ ಸಂವಿಭಾಗ. ಅರ್ಥ ಆಯ್ತಲ್ಲ? ಈಗ ಸ್ವಚ್ಛವಾಗಿ ಅರ್ಥ ಆಯ್ತಲ್ಲ ನಿಮಗೀಗ? ನೋಡಿ, ಈಗ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಅಹಿಂಸೆ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಅಪರಿಗ್ರಹ ಈ 5 ವ್ರತಗಳನ್ನು ಮತ್ತು ಈ ವ್ರತಗಳ ರಕ್ಷಣೆ ಮಾಡಲು ಸಹಕಾರಿ 3 ಗುಣವ್ರತ ಮತ್ತು 4 ಶಿಕ್ಷಾ ವ್ರತಗಳನ್ನು
ನಿರತಿಚಾರ ಪಾಲನೆ ಮಾಡುವುದೇ ಶೀಲವ್ರತಶ್ಚ ಅತಿಚಾರ ಭಾವನೆ ಇದೆ. ಅಥವಾ ಇನ್ನೊಂದು ರೀತಿಯಿಂದ ಹೇಳುವುದಾದರೆ ಶೀಲದ ಅರ್ಥ ಸಮತಾ ಭಾವ ಇದೆ. ಸಮತೆಯ ಅರ್ಥ ಅಂದರೆ ಕರ್ಮದ ಉದಯ ಬಂದಾಗ ಅದರಲ್ಲಿ ಸುಖ ದುಃಖದ ಅನುಭವ ಆಗುತ್ತದೆ. ಆ ಸುಖ ದುಃಖಗಳಲ್ಲಿ ಇಷ್ಟ ಅನಿಷ್ಟ ಬುದ್ಧಿಯನ್ನು ಇಡದೆಯೇ ಸಮತೆಯಿಂದ ಇರುವುದು, ಇದು ಸಮತಾಭಾವ ಇದೆ. ಇಂದ್ರಿಯ ವಿಷಯಗಳಲ್ಲಿ ಉದಾಸೀನನಿರುವುದು ಹೇಗೆಂದರೆ, ಮೀನಿನ ಶರೀರಕ್ಕೆ ಖಾಲಿ ನೆಲವೇ ಸುಡುತ್ತದೆ ಅಂದ ಮೇಲೆ ಬೆಂಕಿ ಕೆಂಡವನ್ನು ಅದು ಹೇಗೆ ಸಹಿಸಿಕೊಳ್ಳಲು ಸಾಧ್ಯ ಅಲ್ಲವೇ? ಅದೇ ರೀತಿ ವಿಷವು ಒಂದೇ ಜನ್ಮವನ್ನು ಒಂದೇ ಭವವನ್ನು ನಾಶ ಮಾಡುತ್ತದೆ. ಆದರೆ ಇಂದ್ರಿಯ ವಿಷಯ ಕಷಾಯ ಇದೆಯಲ್ಲ, ಅದು ಅನೇಕ ಜನ್ಮಗಳಲ್ಲಿ ಮಹಾ ದುಃಖದಾಯಿ ಇದೆ ಎಂದು ತಿಳಿದು ನರಕ ತಿರ್ಯಂಚ ಆದಿ ದುಃಖ ಅನುಭವಿಸಬೇಕಾಗುತ್ತದೆ ಎಂದು ತಿಳಿದು ಮತ್ತೆ ಅಕಸ್ಮಾತ್ ಯಾವುದಾದರೂ ಸಣ್ಣ ಸ್ವಲ್ಪ ಪುಣ್ಯದಿಂದ ದೇವನಾದರೂ ಕೂಡ ಕಿಲ್ವಿಷಕ ಅಭಿಯೋಗ್ಯ ಆಗಿ ಹುಟ್ಟಿದರೆ ಅಲ್ಲಿ ತೀವ್ರ ಮಾನಸಿಕ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ಅಲ್ಲವೇ? ಇದನ್ನು ಎಲ್ಲ ತಿಳಿದು ವ್ರತ ಪಾಲಿಸುವವರು ಅತಿಚಾರ ರಹಿತವಾಗಿ ಪಾಲನೆ ಮಾಡಬೇಕಾಗ್ತದೆ. ಅತಿಚಾರ ರಹಿತವಾಗಿ ಪಾಲನೆ ಮಾಡುವಂತಹ ಜೀವ ದುರ್ಗತಿಗೆ ಹೋಗುವುದಿಲ್ಲ, ಸ್ವರ್ಗ ಮೋಕ್ಷಕ್ಕೆ ಹೋಗುತ್ತದೆ. ಆದ್ದರಿಂದ ನಾವು ಈಗ ಏನು ಮಾಡಬೇಕೀಗ? ಹಾಗಾದರೆ ನಮಗೆ ಈಗ ಗೊತ್ತಾಯಿತು. ಏನು ಗೊತ್ತಾಯಿತು? 5 ವ್ರತಗಳು ಗೊತ್ತಾಯಿತು, 3 ಗುಣವ್ರತ ಗೊತ್ತಾಯಿತು, 4 ಶಿಕ್ಷಾವ್ರತ ಗೊತ್ತಾಯಿತು. ಅದನ್ನು ಬರ್ಕೊಂಡಿದ್ದು ಕೂಡ ಆಯಿತು ಅಲ್ಲವಾ? ಹಾಗಾದರೆ ಅದಕ್ಕೆ ತಗಲುವಂತಹ ದೋಷಗಳನ್ನು ನಾವು ತಿಳಿಯಬೇಕಲ್ಲವೇ? ಈಗ ನೀವು ಈ ವ್ರತಗಳನ್ನು ಸ್ವೀಕಾರ ಮಾಡಿದ್ದೀರಿ ಗುರುಗಳಿಂದ ಅಥವಾ ದೇವರಿಂದ ಸ್ವೀಕಾರ ಮಾಡಿದ್ದೀರಿ. ಯಾವುದಪ್ಪ? 5 ಅಣುವ್ರತ, 3 ಗುಣವ್ರತ, 4 ಶಿಕ್ಷಾವ್ರತವನ್ನು ಸ್ವೀಕಾರ ಮಾಡಿಬಿಟ್ಟಿರಿ. ಆದರೆ ಇವುಗಳಿಗೆ ತಗಲುವಂಥ ದೋಷಗಳು ನಿಮಗೆ ಗೊತ್ತಾಗಬೇಕಲ್ಲವೇ? ಇದಕ್ಕೆ ತಗಲುವ ದೋಷ ನಿಮಗೆ ಗೊತ್ತಾಗದ ಪಕ್ಷದಲ್ಲಿ ನೀವು ನಿರತಿಚಾರವಾಗಿ ಹೇಗೆ ಪಾಲನೆ ಮಾಡಲು ಸಾಧ್ಯ ಅಲ್ಲವೇ? ಆದ್ದರಿಂದ ನೀವೀಗ ಅದಕ್ಕೆ ಅಂದರೆ ಪ್ರತಿಯೊಂದು ವ್ರತಗಳಿಗೂ ಕೂಡ ಇಲ್ಲಿ 5 ಪ್ರಕಾರವಾಗಿ ಅತಿಚಾರಗಳನ್ನು ಭಗವಾನರು ಹೇಳಿದ್ದಾರೆ. ಆದ್ದರಿಂದ ನೀವು ಅದನ್ನು ಈಗ ಪ್ರತಿಯೊಂದನ್ನು ಬರೆದು ಕಲಿಯಬೇಕು. ಆಯಿತು, ಪ್ರಾರಂಭ ನೋಡಿ. ಇನ್ನು ಮುಂದೆ ಎಲ್ಲ ನೇರವಾಗಿ ಹೇಳ್ತಾ ಹೋಗ್ತೀನಿ ನಾನು, ಎಲ್ಲೂ ಏನು ಹೇಳೋದಿಲ್ಲ ಮಧ್ಯದಲ್ಲಿ. ಗೊತ್ತಾಯಿತು? ಇನ್ನು ಪ್ರಥಮ ಅಹಿಂಸಾಣು ವ್ರತದ 5 ಅತಿಚಾರಗಳನ್ನು ಈಗ ಹೇಳಲಾಗುತ್ತದೆ. ಕೇಳ್ರಿ. 1 ಬಂಧ, 2 ವಧ, 3 ಛೇದ, 4 ಅತಿಭಾರಾರೋಪಣ, 5 ಅನ್ನಪಾನ ನಿರೋಧ. ಈಗ ಇದ್ರ ಬಗ್ಗೆ ಅರ್ಥಗಳನ್ನು ಹೇಳ್ತಾ ಹೋಗ್ತೀನಿ ವಿಸ್ತಾರವಾಗಿ. ಸ್ವಲ್ಪ ಕೇಳ್ತಾ ಹೋಗ್ರಿ, ಹಾಗೆ ಬರ್ಕೊಳ್ತಾ ಹೋಗ್ರಿ. ಬಂಧ ಅಂದರೆ ಪಶು ಪಕ್ಷಿ ಆದಿ ಪ್ರಾಣಿಗಳನ್ನು ಹಗ್ಗ ಸಂಕೋಲೆ ಆದಿಗಳಿಂದ ಬಂಧಿಸುವುದು ಮತ್ತು ಹಕ್ಕಿಗಳನ್ನು ಪಂಜರದಲ್ಲಿ ಬಂಧಿಸಿ ಇಡುವುದು, ಇವೆಲ್ಲ ಬಂಧ ಅನ್ನುವಂತಹ ಅತಿಚಾರ ಇದೆ. ಇನ್ನು 2ನೇ ವಿಷಯ, ವಧ ಅಂದರೆ ದೊಣ್ಣೆ, ಕೋಲು, ಬೆತ್ತ, ಹಗ್ಗ ಆದಿಗಳಿಂದ ಹೊಡೆಯುವುದು, ಬಡಿಯುವುದು ಆ ಪಾಪ ನಿರಪರಾಧಿ ಪ್ರಾಣಿಗಳನ್ನು. ಇದು ಏನಿದೆ? ವಧ ಅನ್ನುವಂತಹ ಅತಿಚಾರ ದೋಷ ಇದೆ. ಇನ್ನು 3ನೇ ವಿಷಯ, ಛೇದ ಅಂದರೆ ಮೂಗು, ಕಿವಿ ಆದಿಗಳನ್ನು ಮತ್ತು ಇನ್ನಿತರ ಅಂಗಗಳನ್ನು ತೂತು ಮಾಡುವುದು, ಕತ್ತರಿಸುವುದು ಆದಿ, ಇದು ಛೇದ ಇದೆ. ಆ ನಿರಪರಾಧಿ ಮುಗ್ಧ ಪ್ರಾಣಿ ಎಷ್ಟೊಂದು ಹಿಂಸೆಯನ್ನು ಅನುಭವಿಸುವುದಿಲ್ಲ. ಆ ಪಾಪವನ್ನು ತಗೊಂಡು ನಾವು ಯಾವ ನರಕಕ್ಕೆ ಹೋಗಬೇಕು ಅಲ್ವಾ? ಆದ್ದರಿಂದ ಇದು ಬಹಳ ದೊಡ್ಡ ಪಾಪಗಳಿದ್ದಾವೆ ಇವೆಲ್ಲ. ಇದು
ಛೇದ ಅನ್ನುವಂತಹ ಅತಿಚಾರ ದೋಷ ಇದೆ. ಇನ್ನು ನಾಲ್ಕನೇ ವಿಷಯ ಅತಿಭಾರಾರೋಪಣ ಅಂತಂದರೆ ಶಕ್ತಿಗಿಂತಲೂ ಅಧಿಕ ಭಾರ ಹಾಕುವುದು. ಆನೆ ಇರಲಿ, ಒಂಟೆ ಇರಲಿ, ಕತ್ತೆ ಇರಲಿ, ಕುದುರೆ ಇರಲಿ, ಎತ್ತಿರಲಿ, ಕೋಣ ಇರಲಿ, ಅದು ಪಾಪ ಅದರ ಸಾಮರ್ಥ್ಯ ಒಂದು 100 kg ಹೊರಬಹುದು. ಅದಕ್ಕೆ 150-200 kg ಹಾಕಿ ಹಿಂದಿನಿಂದ ಆ ನಮೂನೆ ಹೊಡಿತಾ ಇದ್ದರೆ ಆ ಜೀವ ಯಾರಿಗೆ ಹೇಳಬೇಕು ಆ ಕಷ್ಟವನ್ನು? ಯಾರು ಕೇಳ್ತಾರೆ ಆ ಜೀವದ ಕಷ್ಟವನ್ನು? ಅದನ್ನು ಆ ಪಾಪವನ್ನು ನಾವು ಸಂಗ್ರಹ ಮಾಡಿ ಎಷ್ಟು ಪಾಪ ಆಗ್ಬೋದು ನಮಗೆ ವಿಚಾರ ಮಾಡಿರಿ. ಆದ್ದರಿಂದ ಅದು ದೋಷ ಇದೆ. ಯಾವುದು? ಅತಿಭಾರಾರೋಪಣ ಅನ್ನುವಂತಹ ಅತಿಚಾರ ದೋಷ ಇದೆ. ಇನ್ನು 5ನೇ ಸಂಖ್ಯೆದ್ದು ಅನ್ನಪಾನ ನಿರೋಧ. ಅಂದರೆ ಸಮಯಕ್ಕೆ ಸರಿಯಾಗಿ ನೀರು, ಹುಲ್ಲು, ಹಿಂಡಿ ಆದಿ ಕೊಡದೇ ಇರುವುದು. ಅದಕ್ಕೆ ಸಮಯಕ್ಕೆ ಅದಕ್ಕೆ ಹಾಕುವುದಿಲ್ಲ ಪಾಪ. ಆಮೇಲೆ ಅದಕ್ಕೆ ಹಸಿವೆಗಿಂತ ಕಡಿಮೆ ಕೊಡುವುದು. ಅಂದರೆ ಅದಕ್ಕೆ ಭಾಳ ಬೇಕಾಗ್ತದೆ, ಆದರೆ ಅಲ್ಪ ಪ್ರಮಾಣದಲ್ಲಿ ಅದಕ್ಕೆ ತಗೊಂಡೋಗಿ ಹಾಕೋದು. ಆ ಥರ ಪಾಪ ಅದು ಮಾಡಬಾರದು. ಅದನ್ನು ಅನ್ನಪಾನ ನಿರೋಧ ದೋಷ ಅಂದರೆ ಅತಿಚಾರ ದೋಷ ಅಂತ ಹೇಳಿದ್ದಾರೆ ಭಗವಾನರು. ಹಾಗೆ ಮಾಡಬಾರ್ದು. ಇವೆಲ್ಲ ಕಾಣೋದಕ್ಕೆ ಸಣ್ಣ ದೋಷಗಳು, ಆದರೆ ಅವು ಮಹಾದೋಷವಾಗಿ ಪರಿಣಮಿಸಿ ನಮ್ಮ ವ್ರತಗಳನ್ನು ನಾಶ ಮಾಡಿ ನಮ್ಮನ್ನು ದುರ್ಗತಿಗೆ ಕಳಿಸಿಬಿಡ್ತವೆ. ಆದ್ದರಿಂದ ಈ ದೋಷಗಳಿಂದ ನಾವು ರಕ್ಷಣೆಯನ್ನು ಪಡೆಯಬೇಕು. ಅರ್ಥ ಆಯಿತು? ಇದು ಅಹಿಂಸಾಣು ವ್ರತದ 5 ಅತಿಚಾರಗಳನ್ನು ಇಲ್ಲಿ ಹೇಳಲಾಗಿದೆ. ಅದು ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳಿದ್ದೀನಿ. ಇನ್ನು ಮುಂದೆ 2ನೇದಾದ ಸತ್ಯಾನುವ್ರತದ 5 ಅತಿಚಾರಗಳನ್ನು ಬರೆದುಕೊಳ್ಳಿರಿ. 1. ಮಿಥ್ಯೋಪದೇಶ. 2. ರೋಹೋಭ್ಯಾಖ್ಯಾನ. 3. ಕೂಟಲೇಖ ಕ್ರಿಯಾ. 4. ನ್ಯಾಸಾಪಹಾರ. 5. ಸಾಕಾರ ಮಂತ್ರಭೇದ. ಇವು 5 ಈ 5ರ ಅರ್ಥವನ್ನು ಹೇಳುತ್ತೇನೆ ಕೇಳ್ರಿ. 1ನೇದಾದ ಮಿಥ್ಯೋಪದೇಶ ಅಂದರೆ ಸುಳ್ಳು ಅಹಿತಕರ ಉಪದೇಶವನ್ನು ಕೊಡುವುದು ಬೇರೆಯವರಿಗೆ. ಇದು 1ನೆಯ ಮಿಥ್ಯೋಪದೇಶ ಆಯಿತು. ಮಿಥ್ಯ ಅಂದರೆ ಸುಳ್ಳು. ಇನ್ನು 2ನೇದಾದ 2ನೇ ವಿಷಯ ರಹೋಭ್ಯಾಖ್ಯಾನ ಅಂತಂದರೆ ಯಾವುದಾದರೂ ಸ್ತ್ರೀ ಪುರುಷರ ಏಕಾಂತ ಸಂಭಾಷಣೆಯನ್ನು ರಟ್ಟು ಮಾಡುವುದು, ಗುಲ್ಲು ಮಾಡುವುದು. ಅಂದರೆ ಪ್ರಪಂಚಕ್ಕೆ ಅದನ್ನು ಎಲ್ಲ ಕಡೆ ಹೇಳಿಬಿಡುವುದು. ಅಂದರೆ ಯಾವುದಾದರೂ ಸ್ತ್ರೀ ಮತ್ತು ಪುರುಷರು ಎಲ್ಲಾದರೂ ಏಕಾಂತದಲ್ಲಿ ಕುಳಿತುಕೊಂಡು ಯಾವುದಾದ್ರೂ ಮಾತನಾಡುತ್ತಿರ್ತಾರೆ. ಅದನ್ನು ಗೊತ್ತಿಲ್ಲದ ಹಾಗೆ ಹೋಗಿ ಕದ್ದು ಕೇಳಿಸಿಕೊಂಡು ಅದನ್ನು ಊರೆಲ್ಲ ಹೇಳಿಬಿಡುವುದು ಎಲ್ಲರಿಗೂ. ಇದು ರಹೋಭ್ಯಾಖ್ಯಾನ ಅನ್ನುವಂತಹ ದೋಷ ಇದೆ, ಅತಿಚಾರ ಇದೆ. ಇನ್ನು 3ನೆಯ ವಿಷಯ ಕೂಟಲೇಖ ಕ್ರಿಯಾ. ಅಂದರೆ ಬೇರೆಯವರನ್ನು ಮೋಸಗೊಳಿಸಲು ಸುಳ್ಳು ಪತ್ರಿಕೆಗಳಲ್ಲಿ ಬರೆದು ಬಿಡುವುದು. ಸುಳ್ಳು ಬರೆದು ಬೇರೆಯವರಿಗೆ ಮೋಸಗೊಳಿಸುವುದು. ಅದು ಕೋರ್ಟ್ ಇರ್ಬೋದು, ಕಚೇರಿ ಇರ್ಬೋದು, ಎಲ್ಲೇ ಇರ್ಬೋದು, ಯಾವುದೇ ಸ್ಥಳದಲ್ಲಿ ಈ ರೀತಿ ಕೂಟಲೇಖ ಕ್ರಿಯೆ ಬರೆದು ಬೇರೆಯವರನ್ನು ಮೋಸಗೊಳಿಸುವುದು ಇದು ದೋಷ ಇದೆ, ಅತಿಚಾರ ಇದೆ. ಇನ್ನು 4ನೇ ವಿಷಯ ನ್ಯಾಸಾಪಹಾರ. ಅಂದರೆ ಅಡವಿಟ್ಟ ವಸ್ತು ಅಪಹರಣ ಮಾಡುವುದು. ಈಗ ಯಾರಾದರೂ ಪಾಪ ಯಾರಾದರೂ ಬಡವ ಜನರು, ಸಾಮಾನ್ಯ ಜನರು ಯಾರಾದರೂ ಬೆಳ್ಳಿನೂ ಬಂಗಾರವು ಯಾವುದಾದರೂ ವಸ್ತುಗಳನ್ನು ತಂದು ನಮ್ಮಲ್ಲಿ ಅಡವು ಇಟ್ಟು ಹೋಗ್ತಾರೆ. ಸ್ವಲ್ಪ ವರ್ಷಗಳ ನಂತರ ಬಂದು ಕೇಳ್ತಾರೆ. ಆವಾಗ ನಾವು ಇಲ್ಲ, ನೀನು ಇಟ್ಟೇ ಇಲ್ಲ ನಮ್ಮಲ್ಲಿ, ನನಗೆ ಗೊತ್ತೇ ಇಲ್ಲ, ಈ ರೀತಿ ಎಲ್ಲನೂ ಅದನ್ನು ಅಪಹರಿಸಿ ಬಿಡುವುದು. ಆಯಿತು. ಮತ್ತು ಅವರು ತಂದಿಟ್ಟ ಒಳ್ಳೆಯ ಮಾಲುಗಳನ್ನು ಮುಚ್ಚಿಟ್ಟು ಅವರಿಗೆ ಸುಳ್ಳು ಹೇಳುವುದು. ಇಂಥದ್ದೆಲ್ಲ ನ್ಯಾಸಾಪಹಾರ. ಇದು ದೋಷ ಇದೆ, ಇದನ್ನು ಮಾಡಬಾರದು. ಇನ್ನು 5ನೆಯ ವಿಷಯ ಸಾಕಾರ ಮಂತ್ರಭೇದ. ಅಂದರೆ ಯಾರದ್ದಾದರೂ ಕೈ, ಕಾಲು, ತಲೆ, ಕಣ್ಣು, ಸನ್ನೆಯನ್ನು ನೋಡಿ ಅವರ ಅಭಿಪ್ರಾಯವನ್ನು ಪ್ರಚಾರ ಬಿಡುವುದು, ಪ್ರಕಟ ಮಾಡಿಬಿಡುವುದು. ಅಂದರೆ ನಿಮಗೇನು ಗೊತ್ತಾಯಿತು? ಈಗ ನೋಡ್ರಿ,
ಯಾರು ನಮಗಿಂತ ದೊಡ್ಡವರು ಇರ್ತಾರೆ ಅಥವಾ ಅಧಿಕಾರಿಗಳು ಇರ್ತಾರೆ ಅಥವಾ ನಮ್ಮ ಸಣ್ಣವರು ಇರಲಿ, ನಮ್ಮ ಸ್ನೇಹಿತರು ಇರಲಿ, ಯಾರೇ ಇರಲಿ, ಅವರು ಯಾವುದೋ ಒಂದು ಸ್ಥಳದಲ್ಲಿ ಕೂತಿರ್ತಾರೆ. ನಾವು ದೂರದಿಂದ ಅವರನ್ನು ನೋಡ್ತಾ ಇರ್ತೇವೆ. ಆವಾಗ ಅವರ ಕಣ್ಣು ಸನ್ನೆಯಿಂದ, ಅವರ ಮುಖದ ಈ ಆಕಾರದಿಂದ, ಯಾವುದ ಕೈ ಸನ್ನೆಯಿಂದ ಯಾವುದನ್ನಾರು ಏನಾರು ತಿಳಿದು ಬಿಡ್ತೀವಿ. ನಾವು ತಿಳಿದು ಅದನ್ನು ಇವನು ಇದನ್ನೇ ಹೇಳುತ್ತಿದ್ದಾನೆ ಎಂದು ತಿಳಿದು ಬೇರೆ ಕಡೆ ಹೋಗಿ ಪ್ರಚಾರ ಮಾಡಿಬಿಡೋದು. ಅವನು ಹಂಗೆ ಹೇಳ್ತಿದ್ದಾನೆ ಅಂಥೇಳಿ. ಅದು ಮಾಡಬಾರದು. ಇದು ಸಾಕಾರ ಮಂತ್ರಭೇದ ಅನ್ನುವಂತಹ ಅತಿಚಾರ ದೋಷ ಇದೆ. ಈಗ ನಿಮಗೆ ಬಹಳ ಸಂಕ್ಷಿಪ್ತವಾಗಿ ಸತ್ಯಾನುವ್ರತದ 5 ಅತಿಚಾರಗಳನ್ನು ಇಲ್ಲಿ ಹೇಳಿದ್ದು ಆಯಿತು. ಇನ್ನು ಕ್ರಮವಾಗಿ 3ನೆಯ ವಿಷಯ ಅಚೌರ್ಯಾನುವ್ರತದ 5 ಅತಿಚಾರಗಳನ್ನು ಹೇಳಲಾಗ್ತದೆ. ಚೌರ್ಯ ಅಂದರೆ ಕಳ್ಳತನ, ನೆನ್ಪಿಟ್ಕೊಡ್ರಿ. ಅಚೌರ್ಯ ಅಂದರೆ ಕಳ್ಳತನ ಮಾಡದೇ ಇರುವುದು. ಅರ್ಥ ಆಯಿತು? ಈಗೇನು ಮುಂದೆ ಅದನ್ನು ಬರೆದುಕೊಳ್ಳಿರಿ. 1. ಸ್ಥೇನ ಪ್ರಯೋಗ. 2. ತದಾಹೃತ ದಾನ. 3. ವಿರುದ್ಧ ರಾಜ್ಯಾತಿಕ್ರಮ. 4. ಹೀನಾದಿಕ ಮನೋನ್ಮಾನ. 5. ಪ್ರತಿರೂಪಕ ವ್ಯವಹಾರ. ಬರ್ಕೊಂಡ್ರಿ? ಆಯ್ತಲ್ವಾ? ಹಾಗಾದರೆ ಈಗ ಅದರ ಅರ್ಥವನ್ನು ಹೇಳ್ತೀನಿ, ಕೇಳ್ತಾ ಹೋಗ್ರಿ. 1ನೆಯದ್ದು ಸ್ಥೇನ ಪ್ರಯೋಗ ಅಂದರೆ ಕಳ್ಳತನಕ್ಕೆ ಪ್ರಚೋದನೆ ಮಾಡುವುದು, ಅಂದರೆ ಅನುಮೋದನೆ ಮಾಡುವುದು. ಇದೆಲ್ಲ ಯಾರು ಕಳ್ಳತನ ಮಾಡೋದಕ್ಕೆ ನಾವು ಅವರಿಗೆ ಪ್ರಚೋದನೆ, ಅನುಮೋದನೆ, ಕುಮ್ಮಕ್ಕು ಅಂದರೆ ಉತ್ಸಾಹ ಕೊಟ್ಬಿಡೋದು ಅವರಿಗೆ, ಕಳ್ಳತನ ಮಾಡಿರಿ ನೀವು ಅಂಥೇಳಿ. ಇದು ಏನಿದೆ? ಸ್ಥೇನ ಪ್ರಯೋಗ. ಇನ್ನು 2ನೆಯ ವಿಚಾರ ಇದೆ, ಅದು ತದಾಹೃತ ದಾನ. ಇನ್ನೊಂದ್ಸಲ ಕೇಳ್ರಿ. ತದಾಹೃತ ದಾನ ಅಂತಂದರೆ ಕಳ್ಳತನ ಮಾಡಿದಂಥ ವಸ್ತುಗಳನ್ನು ನಾವು ಖರೀದಿ ಮಾಡುವುದು. ಅಂದರೆ ಯಾರಾದರೂ ಕಳ್ಳತನ ಮಾಡಿದ್ದಾರೆ, ಅದು ನಮಗೆ ಗೊತ್ತಿದೆ, ಇದು ಕಳ್ಳತನದ ಮಾಲು ಅಂತ ನಮಗೆ ಗೊತ್ತಿದೆ, ಕಡಿಮೆ ಬೆಲೆಗೆ ಸಿಗುತ್ತದೆ ಅಂತ ಹೇಳಿ, ಅಥವಾ ಇವರು ನಮ್ಮ ಸ್ನೇಹಿತರು ಅಂತ ಹೇಳಿ ಅವರಿಂದ ನಾವು ಆ ವಸ್ತುಗಳನ್ನು ಖರೀದಿ ಮಾಡಿ ಬಿಡುವುದು. ಇದು ದೋಷ ಇದೆ, ಅತಿಚಾರ ಇದೆ. ಅರ್ಥ ಆಯಿತು? ಅದನ್ನು ಮಾಡಬಾರದು. ಇನ್ನು 3ನೆಯ ವಿಷಯ ವಿರುದ್ಧ ರಾಜ್ಯಾತಿಕ್ರಮ. ಅಂದರೆ ರಾಜನ ವಿರುದ್ಧ. ರಾಜನ ವಿರುದ್ಧ ಅಂದರೆ ಹೇಗಪ್ಪ ಅಂದರೆ ಟ್ಯಾಕ್ಸ್ ಅಂತ ಇರ್ತದೆ, ಅಂದರೆ ಕರ. ಟ್ಯಾಕ್ಸ್ ಗೊತ್ತಾಗ್ತದೆ. ಕರ ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಟ್ಯಾಕ್ಸ್ ಅಂದರೆ ಗೊತ್ತಾಗ್ತದೆ. ರಾಜ್ಯದ ಕರವನ್ನು ವಂಚಿಸುವುದು. ಅಂದರೆ ಎಷ್ಟೋ ವಸ್ತುಗಳಿಗೆ ಇಷ್ಟು ಕರ ಎಂದು ನಿರ್ಧರಿತ ಇರ್ತದೆ. ನಾವು ಹಾಗಲ್ಲ, ಅದರಲ್ಲಿ ಸ್ವಲ್ಪವನ್ನು ಕೊಟ್ಬಿಡೋದು, ಸ್ವಲ್ಪವನ್ನು ಕಪಟದಿಂದ ಬೇರೆ ಕಡೆ ಕಳುಹಿಸಿ ಅದನ್ನು ವಂಚಿಸಿ ಬಿಡೋದು. ಅಂದರೆ ರಾಜನ ಬೊಕ್ಕಸಕ್ಕೆ ಅದನ್ನು ಕೊಡುವುದು ಇಲ್ಲ. ಈಗ ಸರ್ಕಾರ ಇದೆ, ರಾಜರು ಅಂತಲ್ಲ, ಅವರಿಗೂ ಕೂಡ ಈ ರೀತಿ ವಂಚಿಸುವುದು, ಇದು ಗೌರ್ಮೆಂಟ್ ಏನಿದೆ ಅದಕ್ಕೂ ವಂಚಿಸುವುದು ಕೂಡ ಇದು ವಿರುದ್ಧ ರಾಜ್ಯಾತಿಕ್ರಮ ಇದೆ. ಇನ್ನು ವಿಷಯ 4ನೇದು ಹೀನಾದಿಕ ಮಾನೋನ್ಮಾನ. ಅಂದರೆ ಕೊಂಡು ಕೊಡುವ ತಕ್ಕಡಿ, ಸೇರು, ಲೀಟರ್ನಲ್ಲಿ ವ್ಯತ್ಯಾಸ ಮಾಡುವುದು. ಅಂದರೆ ತಕ್ಕಡಿ ಇರ್ತದೆ ಅಲ್ವಾ? ತಕ್ಕಡಿ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ, ಸಾಕಷ್ಟು ಜನಕ್ಕೆ ನಿಮಗೆ ಕನ್ನಡ ಶಬ್ದಗಳು ಈಗ ಗೊತ್ತಾಗೋದಿಲ್ಲ. ಸ್ಕೇಲ್ ಅಂದರೆ ಅಳತೆ ಮಾಡುವಂಥ ಸ್ಕೇಲ್ ಗೊತ್ತಾಗ್ತದೆ. ಅದನ್ನು ಏನು ಮಾಡೋದು ಅಂತಂದರೆ, ನಾವು ತೆಗೆದುಕೊಳ್ಬೇಕಿದ್ರೆ ಯಾರ ಕಡೆನಾರು ಜಾಸ್ತಿ ತಗೊಂಡ್ಬಿಡೋದು, ಕೊಡಬೇಕಿದ್ರೆ ಅವರಿಗೆ ಕಡಿಮೆ ಕೊಡೋದು ಅಲ್ವಾ? ತಗೊಳ್ಳೋ ಸಮಯದಲ್ಲಿ ಜಾಸ್ತಿ ತಗೊಳ್ಳೋದು. ಮತ್ತು ತಕ್ಕಡಿಯಲ್ಲಿ ಅಳತೆ ಮಾಡಬೇಕಿದ್ರೆ ತಕ್ಕಡಿ, ಸೇರು, ಲೀಟರ್ ಇದರಲ್ಲೆಲ್ಲ ನಾವು ಅವರಿಗೆ ಕೊಡಬೇಕಿದ್ರೆ ಕಡಿಮೆ ಕೊಡೋದು, ಅವ್ರ ಕಡೆ ತಗೋಬೇಕಿದ್ರೆ ಜಾಸ್ತಿ ತಗೊಳ್ಳೋದು. ಗೊತ್ತಾಯ್ತು? ಇದು ಹೀನಾದಿಕ ಮನೋನ್ಮಾನ. ಇನ್ನು ಮುಂದೆ 5ನೇದು ಪ್ರತಿರೂಪಕ ವ್ಯವಹಾರ. ಅಂತಂದರೆ ಬೆಲೆ ಬಾಳುವ ವಸ್ತುವಿನಲ್ಲಿ ಕಡಿಮೆ ಬೆಲೆ ವಸ್ತುವನ್ನು ಬೆರೆಸಿ ಕಲಬೆರಕೆ ಮಾಡಿ ಮಾರುವುದು. ಅಂದರೆ ಉದಾಹರಣೆಗೆ ತುಪ್ಪದಲ್ಲಿ ಡಾಲ್ಡಾ ಬೆರೆಸುವುದು, ಬೇರೆ ಎಣ್ಣೆಗಳನ್ನು ಬೆರೆಸುವುದು, ಅಂದರೆ ಕಲಬೆರಕೆ. ಇದು ಗೊತ್ತಾಗ್ತಾ ಇದೆಯಲ್ಲ ನಿಮಗೆ? ನೀವು ಈಗೇನಂತೀರಿ, ಎಲ್ಲ ಡೂಪ್ಲಿಕೇಟ್ ಸಾಮಗ್ರಿ ಅಂತಿರಲ್ಲ, ಆ ರೀತಿ ಕಲಬೆರಕೆ ಮಾಡುವುದು, ಇದು ಅತಿಚಾರ ದೋಷ ಇದೆ. ಈಗ ಇನ್ನು ಮುಂದೆ
ಇದರ ಉಳಿದಿರುವಂಥ ವಿಷಯವನ್ನು ನೀವು ನಾಳೆ ಬಂದು ಕೇಳಬೇಕಾಗ್ತದೆ. ಈಗ ಅದನ್ನೆಲ್ಲ ಹೇಳುವ ಸಮಯ ಇಲ್ಲ. ಆದರೆ ನಾಳೆಯ ಭಾಗ ಮಾತ್ರ ನೀವು ಕೇಳಲೇಬೇಕು, ಇಲ್ಲಾಂದ್ರೆ ಅಪೂರ್ಣ ಆಗ್ತದೆ. ಜಿನವಜನ ಕೇಳ್ತೀರಿ, ಪುರಾಣ ಕೇಳ್ತೀರಿ, ಸಣ್ಣ ಸಣ್ಣ ಕತೆ ಕೇಳ್ತೀರಿ, ಮೊಬೈಲ್ ಕೈಯಲ್ಲಿ ತಗೊಳ್ಳಿ, ನೆಟ್ ಓಪನ್ ಮಾಡಿ ಪ್ಲೇ ಸ್ಟೋರ್ ತೆಗಿ, ಟೈಪ್ ಹೊಡಿರಿ ವಿದ್ಯಾಭೂಷಣ್ ಮಾರ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿರಿ. ಎಲ್ಲರಿಗೂ ಜೈ ಜಿನೇಂದ್ರ.